ಸಂಸದರೊಬ್ಬರ ಕಾರ್ ಡ್ರೈವರ್ ಹೆಸರಿಗೆ 150 ಕೋಟಿ ಮೌಲ್ಯದ ಭೂಮಿ ಗಿಫ್ಟ್ ಕೊಡಲಾಗಿದೆ. ಶಿವಸೇನೆ ಸಂಸದ ಸಂದೀಪ್ ಭೋಮ್ರೆ ಕಾರು ಚಾಲಕನಿಗೆ ಬಂಪರ್ ಗಿಫ್ಟ್. ಬಂಪರ್ ಗಿಫ್ಟ್ ಅಂದ್ರೆ ಒಂದು ಸೊನಾಟ ವಾಚ್ ಅಲ್ಲ, ನ್ಯಾನೋ ಕಾರು ಅಲ್ಲ, ಬಿಡಿ ಸಾಯ್ಲಿ ಶಿಫ್ಟು ಕಾರು ಅಲ್ಲ, 150 ಕೋಟಿ ರೀ. ಶಿವಸೇನೆ ಸಂಸದ ಸಂದೀಪ್ ಭೋಮ್ರೆ ಕಾರು ಚಾಲಕನಿಗೆ ಬಂಪರ್ ಗಿಫ್ಟ್. ನಿಜಾಮ್ ದಿವಾನ್ ವಾರಸ್ದಾರರಿಂದ ಕಾರ್ ಡ್ರೈವರ್ ಜಾವೇದ್ ರಸೂಲ್ ಶೇಖ್ಗೆ ಗಿಫ್ಟ್ ಅನ್ನು ಕೊಡಲಾಗಿದೆ. 150 ಕೋಟಿ ಬೆಲೆ ಬಾಳುವ 3 ಎಕರೆ ಭೂಮಿ ಗಿಫ್ಟ್ ಮಾಡಿದ ನಿಜಾಮ್ ವಾರಸ್ದಾರರು. ವಕೀಲರೊಬ್ಬರ ದೂರಿನಿಂದಾಗಿ ಬೆಳಕಿಗೆ ಬಂದ ಪ್ರಕರಣ ಇದು. ರಕ್ತ ಸಂಬಂಧ ಇಲ್ಲದ ವ್ಯಕ್ತಿಗೆ ಗಿಫ್ಟ್ ಡೀಡ್ ಹೇಗೆ ಸಾಧ್ಯ ಎಂದು ವಕೀಲರ ಪ್ರಶ್ನೆ. ಇದು ಕಾನೂನಿನಲ್ಲಿರ್ತಕ್ಕಂಥ ವಿಚಾರ. ಈ ಬಗ್ಗೆ ಸಂಸದರ ಕಾರು ಚಾಲಕ ಜಾವೇದ್ ವಿಚಾರಣೆ ನಡೆಸಿದ ಪೊಲೀಸರು ನಿಜಾಮ್ ಕುಟುಂಬದ ಜೊತೆ ತಮಗೆ ಆಪ್ತ ಸಂಬಂಧವಿದೆ ಎನ್ನುತ್ತಿರುವ ಸಂಸದರ ಕಾರು ಚಾಲಕ ಮಹಾರಾಜಕಾರಣ ಅದರ ಅತಿ ದೊಡ್ಡ ಸುದ್ದಿ ಇದು. ಸಂಸದರೊಬ್ಬರ ಕಾರ್ ಡ್ರೈವರ್ ಹೆಸರಿಗೆ 150 ಕೋಟಿ ಮೌಲ್ಯದ ಭೂಮಿ ಗಿಫ್ಟ್ ಕೊಡಲಾಗಿದೆ. ಶಿವಸೇನೆ ಸಂಸದ ಸಂದೀಪ್ ಭೋಮ್ರೆ ಕಾರು ಚಾಲಕನಿಗೆ ಬಂಪರ್ ಗಿಫ್ಟ್ ಅದು. ಇನ್ನು ನೀವು ಅಷ್ಟು ಪ್ರಮಾಣದ ಭೂಮಿಯನ್ನು ಕೊಡಬೇಕು ಅಂತ ಹೇಳಿದ್ರೆ ಒಂದು ರಕ್ತ ಸಂಬಂಧಿಯಾಗಿರಬೇಕು. ಇನ್ನು ನಿಮ್ಮ ಹತ್ರ ಇದೆ ಅನ್ನೋ ಕಾರಣಕ್ಕೆ ಎಲ್ಲರಿಗೂ ಎಲ್ಲವನ್ನೂ ಕೊಡೋದಕ್ಕೆ ಅವಕಾಶ ಇಲ್ಲ ನಮ್ಮ ದೇಶದಲ್ಲಿ. ಕೊಡೋನ್ ನಾನು, ತಗೊಳ್ಳೋನು ಅವನಯ್ಯ, ನಿಮಗೇನು ಕಷ್ಟ ಅಂತಲೂ ಹೇಳೋದಕ್ಕಾಗಲ್ಲ. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಕಾನೂನಾತ್ಮಕವಾದ ರೀತಿ ರಿವಾಜುಗಳನ್ನು ಪಾಲಿಸಬೇಕಾಗುತ್ತೆ. ಅಷ್ಟು ಭೂಮಿಯ ಡೀಡ್ ಹೆಂಗೆ ಸಾಧ್ಯ? ನಿಮ್ಮ ರಕ್ತ ಸಂಬಂಧಿ ಅಲ್ಲ, ದೂರದ ನೆಂಟಾನೂ ಅಲ್ಲ, ನಿಮ್ಮ ಮಗಳನ್ನೂ ಅವನಿಗೆ ಕೊಟ್ಟಿಲ್ಲ, ಮತ್ತೆ ಹೆಂಗೆ ಕೊಡ್ತೀರಿ ಇಷ್ಟು ಪ್ರಮಾಣದ ಭೂಮಿಯನ್ನು? ಈ ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ವಕೀಲರೊಬ್ಬರು ದೂರು ಕೊಟ್ಟಿದ್ರು. ಈ ವಿಷಯ ಗೊತ್ತಾಗಿದ್ದೇ ಆ ದೂರು ಕೊಟ್ಟಿರೋದ್ರಿಂದಾಗಿ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಒಟ್ಟಾರೆ ಶಿವಸೇನೆ ಸಂಸದ ಸಂದೀಪ್ ಭೋಮ್ರೆ ಕಾರು ಚಾಲಕನಿಗೆ ಬಂಪರ್ ಗಿಫ್ಟನ್ನು ಕೊಡಲಾಗಿದೆ. ನಿಜಾಮ್ ದಿವಾನ್ ವಾರಿಸ್ದಾರರಿಂದ ಕಾರು ಡ್ರೈವರ್ ಜಾವೇದ್ ರಸೂಲ್ ಶೇಖ್ಗೆ ಈ ಗಿಫ್ಟ್ ಸಿಕ್ಕಿರುವಂತಹದ್ದು. ಬರೋಬ್ಬರಿ 150 ಕೋಟಿ ಬೆಲೆ ಬಾಳುವ 3 ಎಕರೆ ಭೂಮಿಯನ್ನು ಗಿಫ್ಟ್ ಮಾಡಿದ ನಿಜಾಮ್ ವಾರಸ್ದಾರರು. ಇನ್ನದು ಬೇನಾಮಿಯಾಗಿ ಕೊಟ್ಟರೋ ಅಥವಾ ಅದಕ್ಕೆ ಬೇರೆ ಬೇರೆ ತರಹದ ಕಾರಣಗಳಿದೆಯೋ, ಇವೆಲ್ಲವೂ ಕೂಡ ಪೊಲೀಸ್ ತನಿಖೆಯಿಂದ ಹೊರಬರಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.